ಹಾಯ್ ಹಲೋ ನಮಸ್ಕಾರ ಬಸ್ ಸ್ಟ್ಯಾಂಡ್ ಬಾಯ್ಸ್ ಫಾರ್ಮಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವಿರೋ ಜಾಗ ಯಾವುದಪ್ಪ ಅಂದರೆ ಕೋಗಿಲು ಗ್ರಾಮ ಯಲಹಂಕ. ಇಲ್ಲೊಬ್ಬರು ರೈತರು ಸಿಟಿ ಒಳಗಡೆ ಹೈನುಗಾರಿಕೆನ ಪ್ರಾರಂಭ ಮಾಡಿದ್ದಾರೆ. ಸೊ ನಾವು ವಿಡಿಯೋದಲ್ಲಿ ನಿಮ್ಗೇನೆಲ್ಲ ತಿಳಿಸ್ತಾ ಹೋಗ್ತೀವಿ ಅಂದರೆ ಕಡಿಮೆ ಇನ್ವೆಸ್ಟ್ಮೆಂಟಿಂದ ಹೆಚ್ಚು ಲಾಭ ಯಾವ ರೀತಿ ಗಳಿಸ್ಬೋದು, ಮತ್ತು ಹಸುಗಳ ಹಾಲು ಉತ್ಪಾದನೆ ಜಾಸ್ತಿ ಯಾವ ರೀತಿ ಮಾಡ್ಬೋದು, ಮತ್ತು ಹಸುಗಳ ಮೇಂಟೆನೆನ್ಸ್ನ ಯಾವ ರೀತಿ ಮಾಡಬೇಕು, ಮತ್ತು ಹಸುಗಳನ್ನ ಆರೋಗ್ಯ ಯಾವ ರೀತಿ ಕಾಪಾಡ್ಕೋಬೇಕು, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀವಿ. ಸೊ ನಾವು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಇಷ್ಟೇ, ದಯವಿಟ್ಟು ನಮ್ಮ ಈ ಚಿಕ್ಕ ಪ್ರಯತ್ನಕ್ಕೆ ನಿಮ್ಮ ಮೆಚ್ಚುಗೆ ಇರಲಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡ್ತಾ ಹೋಗಿ. ನಿಮ್ಮ ಸಬ್ಸ್ಕ್ರೈಬಿಂದ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ದಯವಿಟ್ಟು ನಮ್ಮನ್ನು ಹೀಗೆ ಸಪೋರ್ಟ್ ಮಾಡ್ತಾ ಹೋಗಿ. ಬನ್ನಿ ಇನ್ಯಾಕೆ ತಡ, ನಾವು ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಪರಿಚಯನ ನಮ್ಮ ವೀಕ್ಷಕರಿಗೆ ತಿಳಿಸ್ತಾ ಹೋಗಿ. ಸರ್ ನಮ್ಮ ಹೆಸರು ಅನಿಲ್ ಕುಮಾರ್ ಅಂತ. ಓಕೆ. ನಾವು ಇರೋದು ಬೆಂಗಳೂರು ಯಲಹಂಕದಲ್ಲಿ. ಹಾಂ ಸರ್, ಬೆಂಗಳೂರು ಯಲಹಂಕ ಸಿಟಿ ಒಳಗಡೆ ಹೈನುಗಾರಿಕೆನ ಪ್ರಾರಂಭ ಮಾಡಿದ್ದೀರಾ? ಹೌದು. ಸೊ ಇದು ನಿಮಗೆ ಒಳ್ಳೆ ಸೌಲಭ್ಯ ಸಿಗ್ತಾ ಇದೆ ಅಂದರೆ ಮೇವು ಈ ರೀತಿ ಇದೆಲ್ಲ? ಸರ್ ಮೇವು ನಾವೇ ಬೆಳೀತಾ ಇರೋದ್ರಿಂದ ಇಲ್ಲಿ ಸಿಗ್ತಾ ಇದೆ. ಓಕೆ. ಅದರಿಂದ ಏನೂ ಮೇವ್ದು ತೊಂದರೆ ಇಲ್ಲ. ಸ್ವಂತ ಬೆಳೆಯೋದ್ರಿಂದ ಹೈನುಗಾರಿಕೆಯಲ್ಲಿ ಇಲ್ಲಿ ಬೆಂಗಳೂರಲ್ಲಿ ಏನೂ ಇದಿಲ್ಲ ಸರ್. ಸರ್ ಒಟ್ಟು ನಿಮ್ಮ ಹತ್ರ ಎಷ್ಟು ಹಸುಗಳಿದ್ದಾವೆ? ನಮ್ಮ ಹತ್ರ ಒಂದು 12 ಇದ್ದಾವೆ ಸರ್. 12 ಇದ್ದಾವೆ. ಸೊ ಕೃಷಿಲೇ ತುಂಬಾ ವಿವಿಧ ರೀತಿ ಇದ್ದಾವೆ. ಸೊ ನೀವು ಹೈನುಗಾರಿಕೆನೇ ಯಾಕೆ ಚೂಸ್ ಮಾಡಿದ್ದೀರಾ, ಹಸು ಸಾಕಾಣಿಕೆನೇ ಯಾಕೆ ಮಾಡಿದ್ದೀರಾ? ಅಂದರೆ ನಿಮ್ಮ ಪರಂಪರೆಯಾಗಿ ಬಂದಿದ್ದ? ನಮ್ಮ ಪರಂಪರೆಯಾಗಿ ಬಂದಿತ್ತು. ನಾವು ಸ್ಕೂಲ್ ಬಿಟ್ಟ ಮೇಲೆ ಬೇರೆಯವ್ರ ಹತ್ರ ಕೆಲ್ಸಕ್ಕೆ ಹೋಗೋ ಬದಲು ನಾವೇ ಸ್ವಂತ ನಮ್ಮ ಇದರಲ್ಲೇ ದುಡಿಯೋಣ ಅಂದ್ಬಿಟ್ಟು ನಮ್ಮ ಇದರಲ್ಲೇ ಮಾಡಿರೋದು ಸರ್. ಸೂಪರ್ ಸರ್. ಒಟ್ಟು ನಿಮ್ಮ ಹತ್ರ ಎಷ್ಟು ತಳಿಗಳ ಹಸ ಇದ್ದಾವೆ ಸರ್? 3 ಇದ್ದಾವೆ ಸರ್. ಯಾವ್ಯಾವುದು ಅಂತ ಸ್ವಲ್ಪ ಹೇಳ್ತೀರಾ? HF, ಜೆರ್ಸಿ, ಆಲ್ ಬ್ಲ್ಯಾಕ್ ಇದೆ ಸರ್. ಸೊ ಮೂರಕ್ಕೂ ಏನೇನು ಸರ್ ವಿಶೇಷತೆ? HF ಇಂದ ಅಂದರೆ ಏನು ವಿಶೇಷತೆ, ಜೆರ್ಸಿಗೂ ಏನು ಡಿಫ್ರೆನ್ಸು? ಜೆರ್ಸಿ ಫ್ಯಾಟ್ ಬರುತ್ತೆ ಸರ್. ಹಾಂ. HF ಹೈ ಮಿಲ್ಕ್ ಈಲ್ಡಿಂಗು, ಫ್ಯಾಟ್ಗೋಸ್ಕರ ಜೆರ್ಸಿ ಇರುತ್ತೆ ಸರ್. ಸರ್ ಅಂದರೆ ಪ್ರತಿನಿತ್ಯ ನೀವು ಒನ್ ಟೈಮ್ಗೆ ಎಷ್ಟು ಲೀಟ್ರ್ ಹಾಲು ಹಾಕ್ತೀರಾ ಡೈರಿಗೆ? ಸರ್ ಒಂದು ಟೈಮ್ಗೆ ಒಂದು 75ರಿಂದ 80 ಲೀಟ್ರ್ ಆಗುತ್ತೆ. ಸೊ ದಿನಕ್ಕೆ ಏನಿಲ್ಲ ಅಂದರೂ 160 ಲೀಟ್ರ್ ಹಾಕ್ತೀರಾ? ಆಗುತ್ತೆ. ಸೊ ಕಂಪ್ಲೀಟ್ ನೀವು ಕರೆಯೋ ಹಾಲನ್ನೆಲ್ಲ ಡೈರಿಗೆ ಹಾಕ್ತೀರಾ ಇಲ್ಲೆಲ್ಲ? ಲೋಕಲಲ್ಲಿ ಅಪಾರ್ಟ್ಮೆಂಟ್ಸ್ಗಳಿಗೆ ಹಾಕ್ತೀವಿ. ಹಾಂ. ಅಪಾರ್ಟ್ಮೆಂಟ್ಸ್ಗೆ ಹಾಕೋದು ಬಿಟ್ಟೆ 160 ಲೀಟ್ರ್ ಡೈರಿಗೆ ಹಾಕ್ತೀರಾ ನೀವು? ಇಲ್ಲ ಟೋಟಲ್ 160 ಲೀಟ್ರ್. ಸೊ ಇದರಲ್ಲಿ ನಿಮ್ಮ ಹತ್ರ HF ಇದೆ, ಜೆರ್ಸಿ ಇದೆ, ಮತ್ತು ಆಲೋ ಬ್ಲ್ಯಾಕ್ ಇದೆ ಅಂದ್ರಲ್ಲ. ಸೊ ಎಲ್ಲ ಲೋಕಲ್ ತಳಿನೇನಾ ಇಲ್ಲ ಎಲ್ಲಾದರೂ ಬೇರೆ ಕಡೆಯಿಂದ? ಸರ್ ಎಲ್ಲ ಲೋಕಲಲ್ಲೇ ಇದಾಗಿರೋದು. ಸೊ ಈ ಹಸು ಇದೆಯಲ್ಲ ಸರ್, ಇದು ಯಾವ ಹಸು ಸರ್, ಯಾವ ತಳಿ? ಸರ್ ಇದು HF ತಳಿ. ಓಕೆ. ಈ ಹಸುಂದು ಮಗಳದು. ಹಾಂ. ಓಕೆ. ಅದು ಮನೆಯಲ್ಲೇ ಹುಟ್ಟಿದ್ದು. ಹಾಂ. ಇದು ಕ್ರಾಸಿಂಗ್ ಬಂದು ನಮ್ಮ ಇದರಲ್ಲೇ ನಮ್ಮದೇ ಓರಿ ಇತ್ತು, ನಮ್ಮ ಕ್ರಾಸಿಂಗಲ್ಲೇ ಇದು ಮಾಡ್ಕೊಂಡಿದ್ದು. ಸೊ ನಿಮ್ಮ ಹತ್ರ ಓನ್ ಓರಿ ಇದೆ? ಹೌದೌದು. ಸೊ ಓರಿ ಅಂದರೆ ಅದೆಲ್ಲಿಂದ ತಂದಿದ್ದು? ಅದು ನಮ್ಮ ಸ್ನೇಹಿತರು ರವಿ ಅಂತ ಇದ್ದಾರೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ. ಅವ್ರ ಮನೆಯಲ್ಲಿ ಅವರು ಪಂಜಾಬಿಂದ ಹಸು ತಂದಿದ್ರು. ಅವ್ರ ಮನೆಯಲ್ಲಿ ಕರು ಹುಟ್ಟಿತ್ತು. ಅದನ್ನು ತೊಗೊಂಬಂದು ನಾವು ಸಾಕಿ ಬ್ರೀಡಿಂಗ್ ಮಾಡ್ಕೊಂಡಿದ್ವಿ ಸರ್. ಸರ್ ನಾನು ಅಂದರೆ ತುಂಬ ವಿಡಿಯೋಗಳಲ್ಲಿ ನೋಡ್ತಾ ಇದ್ದೆ, ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸಲ್ಲೂ ಅಷ್ಟೇ, ಪಂಜಾಬಿಂದ ತರ್ತಿದ್ದಾರೆ ಹಸುಗಳನ್ನ, ಓರಿಗಳನ್ನಾಗಲಿ. ಸೊ ಏನು ವಿಶೇಷತೆ ಸರ್ ಇಲ್ಲಿಂದ? ಫಸ್ಟು ಹೋಗಿದ್ದೆ ಇಲ್ಲಿಂದ. ನಮ್ಮ ರೈತರು ಅದನ್ನು ಅರ್ಥ ಮಾಡ್ಕೊಂಡಿಲ್ಲ. ಫಸ್ಟು ಇಲ್ಲಿಂದನೇ ಹೋಗಿ ಅಲ್ಲಿ ಉತ್ಪಾದನೆ ಮಾಡಿರೋದು. ಅಲ್ಲಿಂದ ಇವತ್ತು ಇಲ್ಲಿಂದನೇ ಹೋಗ್ತಾ ಇದ್ದಾವೆ ಹೊರತು ಅಲ್ಲಿಂದ ಕಮ್ಮಿನೇ ಬರೋದು, ಇಲ್ಲಿಂದನೇ ಜಾಸ್ತಿ ಎಕ್ಸ್ಪೋರ್ಟ್ ಆಗ್ತಾ ಇರೋದು. ಅಲ್ಲಿ ಮಿಲ್ಕ್ ಈಲ್ಡಿಂಗು ಅವು ಜಾಸ್ತಿ ಇರೋದ್ರಿಂದ ಅಲ್ಲಿಂದ ಹೋಗಿ ಕಾಂಪಿಟೇಷನು ಇದಕ್ಕೋಸ್ಕರ ಅಲ್ಲಿಂದ ತೊಗೊಂಬರ್ತಾ ಇದ್ದಾರೆ. ಓಕೆ ಸರ್, ಇಲ್ಲಿ ಈ ರೀತಿ ಮ್ಯಾಟ್ನೆಲ್ಲ ಬಳಸಿದ್ದೀರಲ್ಲ, ಇದು ಏನಕ್ಕೆ? ಕ್ಲೀನಿಂಗ್ ಪರ್ಪಸ್ಗೆನಾ? ಕ್ಲೀನಿಂಗ್ ಪರ್ಪಸ್ ಅಲ್ಲ, ಆರಾಮಾಗೆ ಮಲಗಿ ಎದ್ದೊಳ್ಬೋದು ಅಂತ ಇದು ಮಾಡಿ. ಸೊ ಇಷ್ಟು ಜಾಗದಲ್ಲೇ ನೀವು ಒಂದು 10ರಿಂದ 12 ಹಸುಗಳನ್ನ ಮೇಂಟೈನ್ ಮಾಡ್ತಿದ್ದೀರಾ ಸರ್? ಸೊ ಅದ್ರದ್ದು ಆರೋಗ್ಯ ಸಮಸ್ಯೆ ಎಲ್ಲ ಯಾವ ರೀತಿ ಕಾಪಾಡ್ಕೊತ ಹೋಗ್ತೀರಾ ನೀವು? ಸರ್ ಮೇಯ್ನು ನಮಗೆ ಡಾಕ್ಟ್ರ್ ಇಲ್ಲ. ಹಾಂ. ಓಕೆ. ಮೇಯ್ನ್ ಸಮಸ್ಯೆ ಡಾಕ್ಟ್ರ್ ಇಲ್ಲ. ಓಕೆ. ಏನೇ ಆದರೂ ನಾವೇ ಅನುಭವ ಇರೋದ್ರಿಂದ ನಾವೇ ಟ್ರೀಟ್ಮೆಂಟ್ ಎಲ್ಲ ನಾವೇ ಮಾಡ್ಕೊತೀವಿ. ಸೊ ಯಾವ್ಯಾವ ರೀತಿ ಅನುಭವ ಆಗಿದೆ ಸರ್ ನಿಮಗೆ? ಅಂದರೆ ಯಾವ್ಯಾವ ರೀತಿ ಕಾಯಿಲೆ ಬಂದಿದೆ, ಅದನ್ನ ಯಾವ ರೀತಿ ಗೆದ್ದಿದ್ದೀರಾ ಕಾಯಿಲೆಗಳನ್ನ? ಕಾಯಿಲೆ ಅಂದರೆ ಮೇಯ್ನ್ FMD ಒಂದೇ ಬರೋದು. ಅದೇ ಮೇಯ್ನು ಪ್ರಾಬ್ಲಮ್ಮು ರೈತರಿಗೆ. ಪ್ರಾಬ್ಲಮ್ ಅಂದರೆ FMD. FMD ಅಂದರೆ ಸ್ವಲ್ಪ ವ್ಯಾಕ್ಸಿನ್ ಮಾಡಿಸ್ಕೊಂಡ್ರು. ನಮ್ಗೆ ಲಾಸ್ಟ್ 2 ಇಯರ್ಸ್ ಬ್ಯಾಕ್ ಹಂಗೂ ಕಾಯಿಲೆ ಬಂದಿತ್ತು, ಇದು ಮಾಡ್ಕೊಂಡಿದ್ದೀವಿ ಸರ್. ಸೊ ಮತ್ತೆ ಕೆಚ್ಚಲು ಬಾವು ಅದೆಲ್ಲ ಅಂತಾರಲ್ಲ, ಆ ರೀತಿ ನಿಮ್ಗೆ ಯಾವುದು ಎಕ್ಸ್ಪೀರಿಯನ್ಸ್ ಆಗಿಲ್ಲ ಸರ್? ಆ ಥರ ಎಲ್ಲ ಏನು ತೊಂದರೆ ಇಲ್ಲ. ಆ ಥರ ಏನೇ ಆದರೂ ಇಮಿಡಿಯೇಟ್ ನಾವೇ ಮೆಡಿಸನ್ ಮಾಡ್ಕೊತೀವಿ ಸರ್. ಸೊ ಅಂದರೆ ಮೇವು ಎಷ್ಟು ಬೇಕಾಗುತ್ತೆ ಸರ್ ಪರ್ ದಿವಸಕ್ಕೆ ನಿಮಗೆ? ಸರ್ ನಾವು ಕೊಟ್ಟಂಗೆ ಅವು ನಮ್ಮ ಕೆಪಾಸಿಟಿ, ನಾವು ಯಾವ ಥರ ಕೊಡ್ತೀವೋ ಆ ಥರ ಫೀಡಿಂಗಲ್ಲಿ ಇದಿರುತ್ತೆ. ಸೊ ಮೇವು ಅಂದರೆ ಈ ರೀತಿ ಹುಲ್ ಬಿಟ್ಟು ಬೇರೆ ಏನಾದರೂ ನೀವು ಹಾಕ್ತೀರಾ? ಅಂದರೆ ಇಂಡಿ, ರಾಗಿ ಹುಲ್ಲು ಹಾಕ್ತೀವಿ. ಓಕೆ. ತಿವಾನ ಫೀಡ್ ಹಾಕ್ತೀವಿ. ಫೀಡ್ ಅಂದರೆ ಯಾವುದು ನಿಮ್ದು ಪರ್ಸನಲ್ ಅಂದರೆ ನಿಮ್ಗೆ ಗೊತ್ತಿರೋದ ಯಾವ ರೀತಿ? ತಿವಾನ 8000 ಅಂತ ಬರುತ್ತೆ, ಅದು ಮಹಾರಾಷ್ಟ್ರ ಕಂಪ್ನಿದು. ಫೀಡ್ ಹಾಕ್ತೀವಿ. ಚಕ್ಕೆ ಬೂಸ, ರವೆ ಬೂಸ ಕೊಡ್ತೀವಿ, ಕಡಲೆಕಾಯಿ ಹಿಂಡಿ ಕೊಡ್ತೀವಿ ಸರ್. ಸೊ ಮತ್ತು ಓರಿಗಳಿಗೆ ಆಹಾರ ಯಾವ ರೀತಿ ಕೊಡ್ತೀರಾ ನೀವು? ಓರಿಗೆ ಒಂದು ಟೈಮ್ ರಾಗಿ ಹುಲ್ಲು ಕೊಡ್ತೀವಿ, ಒಂದು ಟೈಮ್ ಹಸಿ ಹುಲ್ಲು ಕೊಡ್ತೀವಿ, ನಾಟಿ ಮೊಟ್ಟೆ, ಹಾಲು,
ಈ ಥರ ಫೀಡಿಂಗ್ ಮಾಡ್ತೀವಿ ಅಂದರೆ ಸರ್. ಪ್ರತಿ ದಿವಸ ನೀವು ನಾಟಿ ಮೊಟ್ಟೆ ಕೊಡ್ತೀರಾ? ಸೊ ಏನು ಉದ್ದೇಶ ಸರ್ ಇದು ಕೊಡೋದಕ್ಕೆ? ನಾಟಿ ಮೊಟ್ಟೆ ಕೊಡೋದು ಬ್ರೀಡಿಂಗ್ ಪರ್ಪಸ್ಗೋಸ್ಕರ ಸರ್. ಓಕೆ, ಹಸುಗಳು ಒಳ್ಳೆ ಹಸುಗೆ ಫಲಕ್ಕೆ ಬಂದಾಗ ಓರಿ ಕ್ಲೀನಿಗೆ ಮೇಟಿಂಗ್ ಎಲ್ಲ ಕ್ಲೀನಿಗೆ ಇರುತ್ತೆ ಅಂತ. ಸರ್ ಓರಿ ಎಲ್ಲಿದೆ ಅದನ್ನು ಸ್ವಲ್ಪ ತೋರಿಸ್ತೀರಾ? ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಓರಿ. ಬನ್ನಿ. ಈ ಪಡ್ಡೆ ಬಂದು ಇನ್ನೂ ಎರಡಲ್ಲಿದೆ. ಓಕೆ, ಎರಡಲ್ಲೂ ಒಂದು ಅಲ್ಲೂ ಎರಡಲ್ಲು. ಓಕೆ, ಏನಮ್ಮ ಹಾಂ. ಈ ಪಡ್ಡೆ ಬಂದು ನಮ್ಮ ಮನೆಯಲ್ಲೇ ಬ್ರೀಡಿಂಗ್ ಮಾಡ್ಕೊಂಡಿರೋದು, ನಾವು ಪಂಜಾಬಿಂದ ಎಲ್ಲೂ ತಂದಿಲ್ಲ. ಓಕೆ. ಇದ್ರ ತಾಯಿ ಬಂದು ಕಾಂಪಿಟೇಷನಲ್ಲಿ ಫಸ್ಟ್ ಈಲ್ಡಿಂಗಲ್ಲೇ 38 ಲೀಟರ್ಸ್ ಕರೆದಿದ್ದೀವಿ. ಓಕೆ, ಸೂಪರ್ ಸರ್. ಹಾಂ, ಇದು ತಾಯಿ ಕೂಡ ನಿಮ್ಮ ಹತ್ರನೇ ಇದೆಯಾ? ಇಲ್ಲ ಸರ್, ಅದು ಎಕ್ಸ್ಪೈರಿ ಆಯಿತು. ಓಕೆ. ತಾಯಿ ಇದ್ದಿದ್ದು ನಮ್ಮಲ್ಲೇ. ಹಾಂ, ಇದು ಎಷ್ಟು ಲೀಟ್ರ್ ಕೊಡುತ್ತೆ ಸರ್ ಪರ್ ಟೈಮು? ಸರ್ ಅದು ಇವಾಗ ಪ್ರೆಗ್ನೆಂಟ್ ಆಗಿದೆ, 2 ಮಂತ್ಸ್ ಪ್ರೆಗ್ನೆಂಟು. ನೋಡಬೇಕು ಸರ್, 35 to 40 ರೀಚ್ ಆಗಬೇಕು ಸರ್ ಅದು. ಸೊ ನಿಮ್ಮ ಎಕ್ಸ್ಪೆಕ್ಟೇಷನು 35 to 40? ಸೊ ಮತ್ತೆ ಹಂಗೆ ಆ ಹಸುದೆಲ್ಲ ಯಾವ್ಯಾವ ರೀತಿ ಇದೆ ನಿಮಗೆ? ಸರ್ ಇದು ನಮ್ಮ ಮನೆಯಲ್ಲೇ ಹುಟ್ಟಿದ್ದು. ಓಕೆ. ಇದು 35+ ಇದೆ ಸರ್. ಇದು ಇವಾಗ ಡ್ರೈ ಇದೆ. ಹಾಂ, 7 ಮಂತ್ಸ್ ಪ್ರೆಗ್ನೆಂಟ್ ಇದೆ. ಓಕೆ. ಇದು 35+ ಬರುತ್ತೆ? 35+. ಓಕೆ, ಸೂಪರ್ ಸರ್. ಮತ್ತೆ ಬನ್ನಿ ಸರ್, ಈಗ ನೋಡ್ತಾ ಹೋಗೋಣ. ಸರ್ ಇದು 35+ ಇದೆ. ಹಾಂ, ಇವಾಗ ಕಾವಿಂಗ್ ಆಗಿ 12 ಡೇಸು. ಇವಾಗ ರೀಸೆಂಟಾಗಿ 30 ಲೀಟರ್ಸ್ ಇದೆ ಸರ್. ಸೊ ಇದು ಯಾವ ಬ್ರೀಡು? HF ಸರ್. HF. ಸೊ ಇದು ಆಲ್ ಬ್ಲ್ಯಾಕು ಸರ್. ಇದು ಹಾಂ, ಇದು ಎಷ್ಟು ಲೀಟ್ರ್ ಕೊಡುತ್ತೆ? ಇದೊಂದು 25 ಲೀಟರ್ಸ್ ಇದೆ ಸರ್. ಓಕೆ. ಸೊ ಇಷ್ಟೆಲ್ಲ ಒಂದೊಂದು ಹಸು ಹತ್ರ 35, 30, 25 ಲೀಟ್ರ್ ಇದೆಯಲ್ಲ, ಹಾಲು ಕರೆಯೋದಕ್ಕೆ ನೀವು ಪರ್ ಟೈಮ್ ಇಷ್ಟು ಬರ್ತಿದೆಯಲ್ಲ, ಹಾಲು ಕರೆಯೋದಕ್ಕೆ ಮಿಷಿನರೀಸ್ ಮಿಷಿನರಿ. ಸೊ ಎಷ್ಟು ಮಿಷಿನ್ಸ್ ಇದೆ? ಒಂದೇ ಮಿಷಿನ್. ಒಂದೇ ಮಿಷಿನರಿ? 2 ಕ್ಯಾನು, ಒಂದೇ ಮಿಷಿನ್. ಓಕೆ. ನಿಮಗೆ ಟೈಮ್ ಎಷ್ಟೊತ್ತು ಬೇಕಾಗುತ್ತೆ ಸರ್? ಅಂದರೆ ಒಂದು ಮಿಷಿನ್ ಒಂದು ಹಸುಗೆ 3 ಇಂದ 5 ಮಿನಿಟ್ಸು. ಓಕೆ, ಹಾಗೆ ಬನ್ನಿ ಸರ್. ಇದೊಂದು 15 ಲೀಟರ್ಸ್ ಇದೆ ಸರ್. ಹಾಂ, ಓಕೆ. ಇದು ಯಾವ ಬ್ರೀಡು? ಇದು HF. ಇದು HF. ಇದು ಜರ್ಸಿ. ಇದು ಜರ್ಸಿ. ಹಾಂ, 7 ಮಂತ್ಸ್ ಪ್ರೆಗ್ನೆಂಟು, 10 ಲೀಟರ್ಸ್ ಹಾಲಿದೆ ಇದೆ. ಓಕೆ, ಸೂಪರ್. ಇದು HF ಸರ್. ಇದು ಎಷ್ಟು ಕೊಡ್ತಿದೆ ನಿಮಗೆ? ಇವಾಗ ಇದು 3 ಮಂತ್ಸ್ ಪ್ರೆಗ್ನೆಂಟು. ಹಾಂ, 10 ಲೀಟರ್ ಇದೆ ಸರ್. 10 ಲೀಟರ್ಸ್. ನೆಕ್ಸ್ಟು ಸರ್ ಇದು? ಸರ್ ಇದು 5 ಮಂತ್ಸ್ ಪ್ರೆಗ್ನೆಂಟು. ಓಕೆ. 18 ಲೀಟರ್ಸ್ ಮಿಲ್ಕಿಂಗ್. ಈಗ ನಿಮಗೆ 18 ಲೀಟರ್ ಸಿಗ್ತಾ ಇದೆ ಸರ್. ಇದು ಹಾಲಿನ ಮಿಷಿನ್ ಅನಿಸುತ್ತೆ. ಇದ್ರ ಬಳಕೆ ಯಾವ ರೀತಿ ಮಾಡ್ಬೇಕು ಸರ್? ಸರ್ ಮಿಷಿನು ಯೂಸ್ ಮಾಡೋದ್ರಿಂದ ಏನೂ ತೊಂದರೆ ಇಲ್ಲ. ನಮ್ಮ ರೈತರು ಸ್ವಲ್ಪ ಜನ ಏನು ಅಂದ್ಕೊಂಡಿದ್ದಾರೆ, ಬ್ಲಡ್ ಬರುತ್ತೆ, ಮಿಷಿನ್ ಹಾಕೋದ್ರಿಂದ ತೊಂದರೆ ಆಗುತ್ತೆ ಅಂದ್ಕೊಂಡಿದ್ದಾರೆ. ಮಿಷಿನ್ ಹಾಕೋದ್ರಿಂದ ಯಾವುದೇ ಥರ ತೊಂದರೆ ಇಲ್ಲ ಸರ್. ಮಿಲ್ಕಿಂಗ್ ಕ್ಲೀನಿಗೆ ಆಗುತ್ತೆ. ಅದಕ್ಕೆ ಕೆಚ್ಚಲುಗಳಿಗೇನು ಆರೋಗ್ಯ ರೀತಿಯ ಸಮಸ್ಯೆ ಏನು ಇಲ್ಲ ಸರ್. ಮಿಷಿನಿಂದ ಏನೂ ತೊಂದರೆ ಇಲ್ಲ, ಯೂಸ್ ಮಾಡ್ಕೊಬೋದು ಸರ್. ಇದು ಒಂದು ಮಿಷಿನ್ನು ಕಾಸ್ಟ್ ಎಷ್ಟಾಗ್ಬೋದು ಸರ್? ಸರ್ ಅದು ಕಂಪ್ನಿ ಮೇಲೆ ಡಿಪೆಂಡು. ಕಂಪ್ನಿ ಒಂದೊಂದು ಥರ ಇದೆ. ಡಿ ಲೆವೆಲ್ ಮಿಷಿನು ನಾವು ಯೂಸ್ ಮಾಡ್ತಾರೆ. ಡಿ ಲೆವೆಲ್ ಅದು ಫುಲ್ ಹೈಯೆಸ್ಟ್ ಕಾಸ್ಟ್ಲಿ ರೇಟು. ಏನು ತೊಂದರೆ ಇಲ್ಲ ಸರ್. ನಾವಿಲ್ಲ ಅಂದರೂ ಮನೆಯವರಾದರೂ ಕರ್ಕೊಬೋದು, ಏನೂ ತೊಂದರೆ ಇಲ್ಲ. ಸೊ ಇದೇನು ಚಾರ್ಜಿಂಗ್ ರೀತಿನ ಯಾವ ರೀತಿ ಇದು ಸರ್? ಇಲ್ಲ, ಕರೆಂಟ್. ಓಕೆ. ಸರ್ ಮತ್ತೆ ಇದು ಓರಿ ಸರ್. ಇದು ಹಾಂ, ಇದೇನಾ ಸರ್ ನೀವು ಹೇಳಿದ್ದು ಓರಿ? ಹೌದು. ಇದು ನಮ್ಮ ಫ್ರೆಂಡ್ ಅವ್ರ ಕೊಡಿಸಿದ್ದು, ರವಿಕುಮಾರ್ ಅಂತ. ಅವರು ಎಲೆಕ್ಟ್ರಾನಿಕ್ ಸಿಟಿ ದೊಡ್ಡನಾಗಮಂಗಲದಲ್ಲಿರೋದು. ಓಕೆ. ಅವರು ಎಲ್ಲ ಪಂಜಾಬಿಂದ ತರ್ತಾರೆ. ಅವರು ಓರಿ ಬೇಕು ಅಂದರೆ ನಾವು ಅವ್ರ ಹತ್ರನೇ ಹೇಳಿದ್ರೆ ಅವ್ರು ಕೊಡಿಸ್ಕೊಡ್ತಾರೆ. ಸೊ ನಿಮಗೆ ಯಾರಾದರೂ ಕಾಂಟ್ಯಾಕ್ಟ್ ಮಾಡಿದ್ರೆ ಓರಿಯಿಂದ ಕ್ರಾಸಿಂಗಿಗೆ ನಿಮ್ಮ ಕಡೆಯಿಂದ ಸೌಲಭ್ಯತೆ ಇದೆಯಾ? ಕ್ರಾಸಿಂಗ್ ಮಾಡಿಸ್ತೀವಿ ಸರ್. ಸೊ ಫ್ರೆಂಡ್ಸ್ ನೋಡಿ, ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ನಿಮ್ಗೆ ಏನಾದರೂ ಕ್ರಾಸಿಂಗ್ ಬೇಕು ಅಂದರೆ ನೋಡಿ, ಇವ್ರನ್ನ ಡಿಸ್ಕ್ರಿಪ್ಷನ್ನ ಡೈರೆಕ್ಟಾಗಿ ನಮ್ಮದು ಡಿಸ್ಕ್ರಿಪ್ಷನಲ್ಲಿ ಇವ್ರ ಡೀಟೇಲ್ಸ್ನ ಹಾಕಿರ್ತೀವಿ. ಸೊ ಇವ್ರನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡೋ ಮುಖಾಂತರ ಈ ಪಂಜಾಬಿಂದ ತಂದಿರ್ತಕ್ಕಂಥ ಓರಿ ಕರು ಇವ್ರು ಸಾಕಿ ಓರಿ ಮಾಡಿದ್ದಾರೆ. ಇದರಿಂದನೇ ನೀವು ಕ್ರಾಸಿಂಗ್ ತೊಗೊಬೋದು. ನಿಮ್ಗೇನಾದರೂ ಹೆಣ್ಗಾರ ಆಯಿತು ಅಂದರೆ ಒಳ್ಳೆ ಹಸು ಸಿಗುತ್ತೆ ನಿಮಗೆ, ಒಳ್ಳೆ ಹಾಲು ಕೊಡೋವಂಥ ಹಸು. ತಾಯಿ ಬಂದು 60 ಲೀಟರ್ ಕೆಪಾಸಿಟಿ ಸರ್. ಸೊ ನೋಡಿ ಸರ್, ಹೇಳ್ತಾ ಇದ್ದಾರೆ ಅವರು, ಇದ್ರ ತಾಯಿನೇ 60 ಲೀಟ್ರ್ ಕೊಡ್ತಿದೆ. ಸೊ ನೀವು ಯಾರಾದರೂ ಕ್ರಾಸಿಂಗಿಗೆ ನೋಡ್ತಾ ಇದ್ರೆ ದಯವಿಟ್ಟು ಇವ್ರನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ. ಇದು ಮಿಲ್ಕ್ ಟೀತ್ ಸರ್. ಟೀತ್ ಕೂಡ ಆಗಿಲ್ಲ, ಮಿಲ್ಕ್ ಟೀತ್.